Good morning, welcome to the class. So, ಇವತ್ತು one more problem ಮಾಡೋಣ interest calculations ಮೇಲೆ. Come back to the problem. Mr. Sonu purchased a mobile phone on hire purchase system. Sonu ಮೊಬೈಲ್ನ ಪರ್ಚೇಸ್ ಮಾಡ್ತಾನೆ ಹೈರ್ ಪರ್ಚೇಸ್ ಸಿಸ್ಟಮಲ್ಲಿ. ಆ್ಯಸ್ ಪರ್ ಟರ್ಮ್ಸ್ ಹಿ ಈಸ್ ರಿಕ್ವೈರ್ಡ್ ಟು ಪೇ ರುಪೀಸ್ 8,000 ಡೌನ್ ಪೇಮೆಂಟ್. 8,000 ಅವ್ನು ಡೌನ್ ಪೇಮೆಂಟ್ ಅಂತ ಹೇಳಿ ಕೊಡಬೇಕಾಗುತ್ತೆ. 8,700 ಅಟ್ ದ ಎಂಡ್ ಆಫ್ ದ ಫಸ್ಟ್ ಇಯರ್. 8,700 ಫಸ್ಟ್ ಇಯರ್ ಎಂಡಿಗೆ ಕೊಡ್ತಾನೆ. 6,000 at the end of the second year and 5,500 at the third year. So 5,500ನ ಥರ್ಡ್ ಇಯರ್ಗೆ ಕೊಡ್ತಾನೆ. ಇಂಟ್ರೆಸ್ಟ್ ಈಸ್ ಚಾರ್ಜ್ ಅಟ್ 10% per annum. ಸೊ ಅವನು ಅದಕ್ಕೆ 10% ಇಂಟ್ರೆಸ್ಟ್ ಅಂತ ಹೇಳಿ ಕೊಡ್ತಾನೆ, ಆಯಿತಾ. ಸೊ ಇದಾದಮೇಲೆ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಟೋಟಲ್ ಕ್ಯಾಶ್ ಪ್ರೈಸ್. ಸೊ ಈ ಪ್ರಾಬ್ಲಮಲ್ಲಿ ಕ್ಯಾಶ್ ಪ್ರೈಸ್ ಮತ್ತು ಇಂಟ್ರೆಸ್ಟ್ ಎರಡೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದಕ್ಕೆ ನಮಗೆ ಫಾರ್ಮುಲಾ ಏನಂದರೆ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಅಮೌಂಟ್ ಡ್ಯೂ ಅಂತ ಬರ್ಕೊಳ್ಳೋಣ. ಅಮೌಂಟ್ ಅಂತ ತೊಗೊಳ್ಳಿ. ಅಮೌಂಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ 100 ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟ್. ಈ ಫಾರ್ಮುಲಾನ ನಾವು ಅಪ್ಲೈ ಮಾಡಬೇಕು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೆ. ಓಕೆ, ಸೊ ಕಮ್ ಬ್ಯಾಕ್ ಟು ದ ಪ್ರಾಬ್ಲಮ್. ನಾವೀಗ ಹಿಂದೆಯಿಂದ ಹೋಗೋಣ. ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು ಕಟ್ತಾನೆ? 5,500 ಕೊಡ್ತಾನೆ ಥರ್ಡ್ ಇಯರ್ಗೆ. ಓಕೆ, ಸೊ ಇಲ್ಲಿ ಥರ್ಡ್ ಇನ್ಸ್ಟಾಲ್ಮೆಂಟ್ 5,500 ಕೊಟ್ಟ. ಇನ್ನೇನಾದರೂ ಕೊಡೋದಿರುತ್ತಾ? ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಕೊಟ್ಟಮೇಲೆ ಅವನು ಅಮೌಂಟ್ ಡ್ಯೂ ಅಟ್ ದ ಎಂಡ್ ಆಫ್ ದ ಇಯರ್ ಕೊಟ್ಟಮೇಲೆ ನಮ್ಗೆ ಇನ್ನೇನು ಕೊಡೋದೇ ಇಲ್ಲ, ಝೀರೋ ಅಥವಾ ನಿಲ್. ಇನ್ಸ್ಟಾಲ್ಮೆಂಟ್ ಪೇ ಮಾಡೋದೆಷ್ಟು? 5,500. ಅವ್ನು ಕೊಡಬೇಕಾಗಿದ್ದೆಷ್ಟು? 5,500. ಸೊ ಈಗ 5,500 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 10 ಡಿವೈಡೆಡ್ ಬೈ 100 ಪ್ಲಸ್ 10. ರೇಟ್ ಆಫ್ ಇಂಟ್ರೆಸ್ಟು 10 ಇಂಟು 10 ಡಿವೈಡೆಡ್ ಬೈ 110 ಅಂತ ಹಾಕಿ 500 ರುಪೀಸ್ ಬರುತ್ತೆ. ಇದು ಇಂಟ್ರೆಸ್ಟು. ನಾವು 5,500ಅಲ್ಲಿ 500 ರುಪೀಸ್ ಇಂಟ್ರೆಸ್ಟು, 5,000 ರುಪೀಸು ಪ್ರಿನ್ಸಿಪಲ್ ಅಮೌಂಟ್ ಅಂತ. ನೆಕ್ಸ್ಟ್ ಸೆಕೆಂಡ್ ಇಯರ್ಗೆ ಅವನು ಎಷ್ಟು ಕೊಡ್ತಾನೆ? ಇನ್ಸ್ಟಾಲ್ಮೆಂಟ್ ಪೇ ಮಾಡೋದೆಷ್ಟು? 6,000. ಅಮೌಂಟ್ ಡ್ಯೂ ಅಟ್ ದ ಎಂಡ್ ಆಫ್ ದ ಇಯರ್. ಅವನು 6,000 ಕೊಟ್ಟಮೇಲೆ ಇನ್ನೂ ಎಷ್ಟು ಕೊಡಬೇಕು? ಅವನು ಪ್ರಿನ್ಸಿಪಲ್ ಅಮೌಂಟ್ನ ತೊಗೊಳ್ಳಿ. ಇಲ್ಲಿದೆ ನೋಡಿ 5,000, ಅದನ್ನು ಇಲ್ಲಿ ಹಾಕ್ಕೊಳ್ಳಿ, ಆಯಿತಾ. ಈಗ 6,000 ಕೊಡ್ತಾನೆ ಇನ್ಸ್ಟಾಲ್ಮೆಂಟ್ ಸೆಕೆಂಡ್ ಇಯರಲ್ಲಿ. ಆದರೆ ಇನ್ನೂ ಎಷ್ಟು ಕೊಡಬೇಕಾಗತ್ತೆ? ಪ್ರಿನ್ಸಿಪಲ್ ಅಮೌಂಟು 5,000 ಕೊಡಬೇಕಾಗುತ್ತೆ. ಇಲ್ಲಿ ನೋಡಿ 5,000 ಇಲ್ಲಿದೆಯಲ್ಲ, ಇದನ್ನು ಸೆಕೆಂಡ್ ಇಯರ್ಗೆ ಇಲ್ಲಿ ಹಾಕ್ಕೊಳ್ಳಿ. ಸೊ ಈ 5 ಪ್ಲಸ್ 6 ಎರಡೂ ಆ್ಯಡ್ ಮಾಡ್ಕೊಳ್ಳಿ ಥರ್ಡ್ ಕಾಲಮಲ್ಲಿ, ಫೋರ್ತ್ ಕಾಲಮಲ್ಲಿ. ಆವಾಗ ನಮಗೆ 11,000 ಬರುತ್ತೆ ಟೋಟಲ್ ಅಮೌಂಟ್ ಡ್ಯೂ ಅಟ್ ದ ಎಂಡ್ ಆಫ್ ದ ಇಯರಲ್ಲಿ. 5,000 ಪ್ಲಸ್ 6,000 ಅಂದಾಗ 11,000 ಆಗುತ್ತೆ. ಆ 11,000 ಮೇಲೆ ಇಂಟು 10 ಡಿವೈಡೆಡ್ ಬೈ 110 ಮಾಡಿ 1,000 ರುಪೀಸ್ ಬರುತ್ತೆ. ಆ 11ಅಲ್ಲಿ 1,000ನ ಲೆಸ್ ಮಾಡಿ ಔಟರ್ ಕಾಲಮ್ಗೆ 10,000 ಅಂತ ಬರೀರಿ. ಓಕೆ, ಆ 10,000ನ ಮತ್ತೆ ಈ ಕಡೆ ಹಾಕ್ಕೊಳ್ಳಿ, ಅಮೌಂಟ್ ಡ್ಯೂ ಅಟ್ ದ ಎಂಡ್ ಆಫ್ ದ ಇಯರ್ ಅಂತ. ಓಕೆ, ಸೊ ಈಗ ಈ ವರ್ಷ ಫಸ್ಟ್ ಇಯರ್ ಅವ್ನು ಕಟ್ಟೋ ಇನ್ಸ್ಟಾಲ್ಮೆಂಟ್ ಎಷ್ಟು? 8,700. 8,700 ಪ್ಲಸ್ 10,000 ಎಷ್ಟಾಯಿತು? 18,700. 18,700 ಇಂಟು 10 ಡಿವೈಡೆಡ್ ಬೈ 110 ಮಾಡಿ ಆಗ ನಮಗೆ 1,700 ಬರುತ್ತೆ. 1,700 ಬರುತ್ತೆ. ಸೊ ಆ 1,700ನ ಮೈನಸ್ ಮಾಡಿದ್ರೆ ನಮಗೆ 17,000 ಪ್ರಿನ್ಸಿಪಲ್ ಅಮೌಂಟ್ ಅಂತ. ಸೊ ಇದನ್ನು ಆ್ಯಡ್ ಮಾಡಿ 17,000 ಪ್ಲಸ್ 10,000 27,000. 27 ಪ್ಲಸ್ 5,000 ಎಷ್ಟಾಯಿತು? 23,000. 17 ಪ್ಲಸ್ 10 ಎಷ್ಟಾಯಿತು? 27. 27 ಪ್ಲಸ್ 3 ಎಷ್ಟಾಯಿತು? 27 ಪ್ಲಸ್ 3 30,000 ಪ್ಲಸ್ 32,000. ಇವಾಗ ಡೌನ್ ಪೇಮೆಂಟ್ ಮಾಡಿದಷ್ಟು 8,000. ಸೊ ಇದನ್ನು ಇದು ಮಾಡ್ಕೊಳ್ಳಿ. ಇವಾಗ ಅವನು ಎಷ್ಟು ಪೇ ಮಾಡಿದ್ದಾನೆ ಅದರಲ್ಲಿ ಇಂಟ್ರೆಸ್ಟ್ ಎಷ್ಟಿದೆ ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. 500 ಪ್ಲಸ್ 1,000 ಪ್ಲಸ್ 1,700 ಆ್ಯಡ್ ಮಾಡಿದ್ರೆ ನಮಗೆ 3,200 ರುಪೀಸ್ ಬರುತ್ತೆ. ಸೊ ಅದನ್ನು ಏನಿದೆ ಈ 8,000 ಡೌನ್ ಪೇಮೆಂಟ್ ಮಾಡಿದಷ್ಟು 8,000 ಇದನ್ನೆಲ್ಲನೂ ಆ್ಯಡ್ ಮಾಡ್ಕೊಳ್ಳಿ, ಆಯಿತಾ. ಸೊ 5 ಪ್ಲಸ್ 10 15, 15 ಪ್ಲಸ್ 15 32,000. 32 ಪ್ಲಸ್ 8 ಎಷ್ಟು? 40,000. 40,000ಅಲ್ಲಿ ಇಂಟ್ರೆಸ್ಟ್ನ ಲೆಸ್ ಮಾಡಿಕೊಂಡು ನಮಗೆ ಇದು ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಡೌನ್ ಪೇಮೆಂಟ್ 8,000 ಆಗುತ್ತೆ. ಕ್ಯಾಶ್ ಪ್ರೈಸ್ ಎಷ್ಟು ಬಂತು ಅಂತ 17 ಪ್ಲಸ್ 10 27,000. 27,000 ಇದು ಬಿಗಿನಿಂಗ್ ಬರುತ್ತೆ. ಓಕೆ, ನಾವು ಇದನ್ನು ತೊಗೊಳೋಣ. ಯಾವುದು? ಇಂಟ್ರೆಸ್ಟ್ ಅಷ್ಟೇ ಇಲ್ಲ. 5,000 ಪ್ಲಸ್ 10,000 ಪ್ಲಸ್ 17,000. ಓಕೆ, ಸೊ ಅದರಲ್ಲಿ 8,000ನ 5 ಪ್ಲಸ್ 10 15, 15 ಪ್ಲಸ್ 15 30 32,000. 32,000ಅಲ್ಲಿ 8,000ನ ಲೆಸ್ ಮಾಡ್ಕೊಳ್ಳಿ, ನಮ್ಗೆ ಎಷ್ಟು ಬರುತ್ತೆ ಅದು ಇದು ಮಾಡ್ಕೊಳ್ಳೋದು. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ ಕ್ಯಾಶ್ ಪ್ರೈಸ್ ಆಫ್ ದ ಅಸೆಟ್ ಫ್ರಮ್ ದ ಫಾಲೋಯಿಂಗ್. ಇನ್ನೊಂದು ಪ್ರಾಬ್ಲಮ್ ಮಾಡೋಣ.
₹21,600 paid at the time of the first year, 20,700 paid at the time of the second year, 19,800 paid at the time of third year, 18,900 at the end of the fourth year. Rate of interest is 5% per annum. Calculate cash price of the asset ಅಂತ ಹೇಳ್ತಿದ್ದಾರೆ. ಸೊ ಇಲ್ಲೂ ಕೂಡ ನಾವು ಕ್ಯಾಶ್ ಪ್ರೈಸ್ನ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಬರ್ಕೊಳ್ಳೋಣ. ಹೇಗೆ ಬರ್ಕೊಳ್ಳಲ್ಲ ಅದೇ ರೀತಿ ಬರ್ಕೊಂಡ್ರೆ ನಮಗೆ ಆನ್ಸರ್ ಸಿಗುತ್ತೆ. ಓಕೆ, ಸೊ ಕಮ್ ಬ್ಯಾಕ್ ಟು ಲಾಸ್ಟ್ ಪೇಮೆಂಟ್ ಎಷ್ಟು ಅಂತ ನೋಡಿ. 18,900. ನಾವೊಂದು ಕೆಲಸ ಮಾಡೋಣ. ಫಸ್ಟ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು ಅಂತ ನೋಡ್ಕೊಳ್ಳೋಣ. 18,900, 19,800, 20,700, 21,600. ಸೊ ಇದಿಷ್ಟು ಬರ್ಕೊಂಡಿದ್ದೀವಿ. 4 ಇನ್ಸ್ಟಾಲ್ಮೆಂಟ್ ಕೊಡಬೇಕಾಗಿರೋದು. ಸೊ ಲಾಸ್ಟಿಂದ ಬರೋಣ. 18,900 ಬರೋದು. 18,900 ಕೊಟ್ಟ ಏನು ಕೊಡೋದಕ್ಕಿಲ್ಲ, ಹಾಗಾಗಿ ಇಲ್ಲಿ ಸೆಕೆಂಡ್ ಕಾಲಮಲ್ಲಿ ಇನ್ನಿಲ್ಲ ಅಂತ ಹಾಕ್ತೇವೆ. ಫೋರ್ತ್ ಇಯರಲ್ಲಿ 18,900 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು 5% ಇದೆ ಇಲ್ಲಿ ನೋಡಿ. 5% ಪರ್ ಆನಮ್ ಅಂತ ಕೊಟ್ಟಿದ್ದಾರೆ. ಸೊ ಇಂಟು 5/105. ಓಕೆ, ಸೊ 18,900 ಇಂಟು 5/105 ದಟ್ ಕಮ್ಸ್ ಟು 900 rupees. 18,900ಅಲ್ಲಿ 900ನ ಲೆಸ್ ಮಾಡಿ ಔಟರ್ ಕಾಲಮ್ಗೆ 18,000ನ ಬರೀರಿ. ಸೊ ಈ 18,000ನ ಇಲ್ಲಿ ಬರ್ಕೊಳ್ಳಿ. ಎಲ್ಲಿ ಅಮೌಂಟ್ ಡ್ಯೂ ಅಟ್ ದ ಎಂಡ್ ಆಫ್ ದ ಇಯರಲ್ಲಿ ಇಲ್ಲಿ ಬರ್ಕೊಳ್ಳಿ. ಆ ವರ್ಷ ಕೊಡಬೇಕಾಗಿರೋ ಇನ್ಸ್ಟಾಲ್ಮೆಂಟ್ ಎಷ್ಟು 19,800. ಎರಡೂ ಆ್ಯಡ್ ಮಾಡ್ಕೊಳ್ಳಿ. 37,800 ಬರುತ್ತೆ. ಅದ್ರ ಮೇಲೆ ಇಂಟು 5/105 ಮಾಡಿದ್ರೆ 1,800 ಬರುತ್ತೆ. ಸೊ ಇಲ್ಲಿ 37,800 ಮೈನಸ್ 1,800 ದಟ್ ಕಮ್ಸ್ ಟು 36,000. ನೆಕ್ಸ್ಟ್ ಈಗ 36,000ನ ಇಲ್ಲಿ ಬರ್ಕೊಳ್ಳಿ. ಆ ವರ್ಷ ಕೊಡಬೇಕಾಗಿದ್ದ ಇನ್ಸ್ಟಾಲ್ಮೆಂಟು 20,700. ಎರಡೂ ಆ್ಯಡ್ ಮಾಡಿ 56,700 ಆಗುತ್ತೆ. ಅದ್ರ ಮೇಲೆ ಇಂಟು 5/105 ಮಾಡಿ 2,700 ಬರುತ್ತೆ. ಸೊ ಅಲ್ಲಿ 56,700ಅಲ್ಲಿ 2,700ನ ಲೆಸ್ ಮಾಡಿದ್ರೆ 54,000 ಆಗುತ್ತೆ. ನೆಕ್ಸ್ಟ್ 54,000 ಇಲ್ಲಿ ಬರ್ಕೊಳ್ಳಿ. 21,600 ಎರಡೂ ಆ್ಯಡ್ ಮಾಡಿ 75,600 ಬರುತ್ತೆ. 75,600 ಇಂಟು 5/105 ಮಾಡಿ 3,600 ಬರುತ್ತೆ. ಸೊ ದಟ್ ಕಮ್ಸ್ ಟು 72,000. 75ಅಲ್ಲಿ 3,600 ಲೆಸ್ ಮಾಡಿದ್ರೆ 72,000 ಬರುತ್ತೆ. ಸೊ ಆ ವರ್ಷ ಪೇ ಮಾಡಿದಂಥ ಡೌನ್ ಪೇಮೆಂಟ್ ಎಷ್ಟು 10,000. ಸೊ ಟೋಟಲ್ ನಮಗೆ ನೋಡಿ ಲಾಸ್ಟಿಂದ ಆ್ಯಡ್ ಮಾಡಿಕೊಂಡ್ರೆ ಸಾಕು. 72,000 ಪ್ಲಸ್ 10,000 ಎಷ್ಟಾಗುತ್ತೆ 82,000 ಆಗುತ್ತೆ. ಸೊ ಇದು ನಮಗೆ ಕ್ಯಾಶ್ ಪ್ರೈಸು. ಇಂಟ್ರೆಸ್ಟು 3,600 ಪ್ಲಸ್ 2,700 ಪ್ಲಸ್ 1,800 ಪ್ಲಸ್ 900ನ ಆ್ಯಡ್ ಮಾಡಿಕೊಂಡ್ರೆ ನಮಗೆ 9,000 rupees ಬರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಟೋಟಲ್ ಇಂಟ್ರೆಸ್ಟು. ಇದಿಷ್ಟು ಕೂಡ ಕ್ಯಾಶ್ ಪ್ರೈಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳೋದು ಅಂತ. ಸಾರಿ, ಇಲ್ಲಿ ನೋಡ್ಕೊಳ್ಳಿ. 17,000 ಪ್ಲಸ್ 8,000 ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಇದೆಯಲ್ಲ ಫಸ್ಟ್ ಕಾಲಮಲ್ಲಿ. ಈ 17,000 ಪ್ಲಸ್ ಡೌನ್ ಪೇಮೆಂಟ್ ಮಾಡಿದ್ದೇನೆ 8,000 ಆ್ಯಡ್ ಮಾಡ್ಕೊಳ್ಳಿ. 17 ಪ್ಲಸ್ 320 ಪ್ಲಸ್ 5,000 25,000 ಆಗುತ್ತೆ. ಕ್ಯಾಶ್ ಪ್ರೈಸ್ 25,000, ಇಂಟ್ರೆಸ್ಟ್ 3,200. ಸೊ ಇದು ಕ್ಯಾಶ್ ಪ್ರೈಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಮತ್ತು ಇಂಟ್ರೆಸ್ಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು. ಯಾವಾಗ ಕ್ಯಾಶ್ ಪ್ರೈಸ್ನ ಕೊಟ್ಟಿರೋದಿಲ್ಲ ಆದರೆ ಇಂಟ್ರೆಸ್ಟ್ ರೇಟ್ನ ಕೊಟ್ಟಿರ್ತಾರೆ, ಆಗ ನಾವು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇದೊಂದು ಪ್ರಾಬ್ಲಮ್ಮು. 6 ಮಾರ್ಕ್ಸಿಗೆ ಬರುತ್ತೆ, ನೋಡ್ಕೊಳ್ಳಿ. ಓಕೆ.